ಭಾರತದ ವಿರುದ್ಧ ಗಡಿ ವಿವಾದಕ್ಕೆ ಯಾವತ್ತೂ ತಗಾದೆ ತೆಗೆಯೋ ಚೀನಾ ಈಗ ಮತ್ತೊಂದು ಕಿರಿಕ್ ಶುರು ಮಾಡಿದೆ. ಗಲ್ವಾನ್ ಅರುಣಾಚಲದ ಬಳಿಕ ಈಗ ಮತ್ತೊಂದು ಆಯಕಟ್ಟಿನ ಪ್ರದೇಶದ ಮೇಲೆ ಡ್ರ್ಯಾಗನ್ ಕಣ್ಣು ಬಿದ್ದಿದೆ. ಈಗ ಕಾಶ್ಮೀರದ ಶೆಕ್ಸ್ಗಾಮ್ ಕಣಿವೆ ತನ್ನದು ಅಂತಿದೆ ಚೀನಾ. ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿರೋ ಈ ಕಣಿವೆಯಲ್ಲಿ ಚೀನಾ ಮೂಲಸೌಕರ್ಯ ಅಭಿವೃದ್ಧಿಗೆ ಮುಂದಾಗಿದೆ. ಇದಕ್ಕೆ ಕಿಡಿಕಾರಿರೋ ಭಾರತ ಚೀನಾ ನಡೆಯೇ ಅಕ್ರಮ ಅಂತ ಆಕ್ರೋಶ ಹೊರಹಾಕಿದೆ. ಚೀನಾ, ಡ್ರ್ಯಾಗನ್ ಚೀನಾ, ನಮ್ಮ ನೆರೆಯ ಈ ದೇಶಕ್ಕೆ ಯಾವತ್ತಿಗೂ ತೀರದ ಭೂದಾಹ. ಟಿಬೇಟನ್ನು ಆಕ್ರಮಿಸುವ ಮೂಲಕ ಈಗ ಚೀನಾ ಭಾರತದ ಜೊತೆ ಗಡಿ ಹಂಚಿಕೊಂಡಿದೆ. ಆದರೆ ಚೀನಾ ಯಾವತ್ತಿಗೂ ಕೂಡ ಭಾರತಕ್ಕೆ ಒಂದು ಉತ್ತಮ ಸ್ನೇಹಿತನಾಗಿದ್ದೇ ಇಲ್ಲ. ಸದಾಕಾಲ ಒಂದಲ್ಲ ಒಂದು ವಿಷಯದ ಬಗ್ಗೆ ಕಾಲು ಕೆರೆದು ಜಗಳ ಮಾಡುತ್ತಲೇ ಇರುತ್ತೆ ಚೀನಾ. ಜೊತೆಗೆ ಟಿಬೇಟನ್ನು ಅತಿಕ್ರಮಿಸಿದ್ದು ಸಾಕಾಗಲ್ಲ ಅನ್ನೋ ಹಾಗೆ ಭಾರತದ ಭೂಭಾಗಗಳ ಮೇಲೆ ಚೀನಾ ಸದಾ ಕಣ್ಣು ಹಾಕಿಕೊಂಡೇ ಕೂತಿರುತ್ತೆ. ಅಸಲಿಗೆ ಭಾರತ ಚೀನಾ ನಡುವಿನ ಮಧ್ಯದ ಗಡಿಯಾದ ಮೆಕ್ಮಹೋನ್ ಲೈನನ್ನು ಅಧಿಕೃತ ಗಡಿ ಅಂತ ಯಾವತ್ತಿಗೂ ಚೀನಾ ಒಪ್ಕೊಂಡೇ ಇಲ್ಲ. ಮೆಕ್ಮಹೋನ್ ಲೈನನ್ನು ಯಾವತ್ತೂ ಎರಡು ದೇಶಗಳ ನಡುವಿನ ಗಡಿ ಅಂತ ಚೀನಾ ಒಪ್ಕೊಂಡಿಲ್ಲ. ಜೊತೆಗೆ ಗಲ್ವಾನ್ ವ್ಯಾಲಿ ತನ್ನದು ಅನ್ನುತ್ತೆ, ಅರುಣಾಚಲ ಪ್ರದೇಶ ತನಗೆ ಸೇರಿದು ಅನ್ನುತ್ತೆ, ಅತ್ತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ CPEC ಪ್ರಾಜೆಕ್ಟ್ ಕೈಗೊಳ್ಳುತ್ತೆ. ಇದೇ ರೀತಿ ಸದಾಕಾಲ ಭಾರತಕ್ಕೆ ಒಂದಲ್ಲ ಒಂದು ಚೀನಾದ ಕಿರಿಕಿರಿ ಇದ್ದಿದ್ದೆ. ಗಲ್ವಾನ್ ಆಯಿತು, ಅರುಣಾಚಲವಾಯಿತು, ಈಗ ಮತ್ತೊಂದು ಆಯಕಟ್ಟಿನ ಜಾಗದ ಮೇಲೆ ಡ್ರ್ಯಾಗನ್ ದೇಶದ ಕಣ್ಣು ಬಿದ್ದಿದೆ. ಯಾವುದಪ್ಪ ಆಯಕಟ್ಟಿನ ಜಾಗ ಅಂದರೆ ಅದೇ ಶೆಕ್ಸ್ಗಾಮ್ ಕಣಿವೆ. ಅಮೆರಿಕದ ಟ್ರಂಪ್ ಕಾರಣಕ್ಕೆ ಭಾರತ ಚೀನಾ ಸಂಬಂಧ ನಿಧಾನಕ್ಕೆ ಹಳಿಗೆ ಬರ್ತಿದೆ. ಗಲ್ವಾನ್ ಗಲಾಟೆಯ ಕಾರಣಕ್ಕೆ ಹಳ್ಳ ಹಿಡಿದಿದ್ದಂಥ ರಾಜತಾಂತ್ರಿಕ ಸಂಬಂಧಗಳು ಪುನರಾರಂಭವಾಗ್ತಾ ಇದೆ. ಇದೇ ಟೈಮಲ್ಲೇ ಡ್ರ್ಯಾಗನ್ ದೇಶ ಮತ್ತೊಂದು ಕಿರಿಕ್ ಶುರು ಮಾಡಿದೆ. ಪಾಕಿಸ್ತಾನ ಅಕ್ರಮವಾಗಿ ವಶದಲ್ಲಿಟ್ಟುಕೊಂಡಿರುವಂತಹ ಶೆಕ್ಸ್ಗಾಮ್ ವ್ಯಾಲಿ ತನ್ನದು ಅಂತ ಚೀನಾ ಈ ಭಾಗದಲ್ಲಿ ಅಕ್ರಮವಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡ್ತಿದೆ ಡ್ರ್ಯಾಗನ್ ರಾಷ್ಟ್ರ. ಚೀನಾದ ಈ ನಡೆಗೆ ಭಾರತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಆದರೆ ತನ್ನ ನಡೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂಥ ಚೀನಾ 1963ರ ಚೀನಾ ಪಾಕ್ ಒಪ್ಪಂದದ ಪ್ರಕಾರ ಶೆಕ್ಸ್ಗಾಮ್ ಕಣಿವೆ ನಮಗೆ ಸೇರಿದ್ದು, ಹೀಗಾಗಿ ಅಲ್ಲಿ ಅಭಿವೃದ್ಧಿ ನಡೆಸೋಕೆ ಯಾರ ಪರ್ಮಿಷನ್ ಬೇಕಿಲ್ಲ ಅಂತಿದೆ ಈ ಚೀನಾ. ಕಾಶ್ಮೀರದ ಶೆಕ್ಸ್ಗಾಮ್ ಕಣಿವೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಈ ಕಣಿವೆ ಉತ್ತರದಲ್ಲಿ ಕ್ವಿನ್ಸಿಯಾಂಗ್ ಪ್ರಾಂತ್ಯವನ್ನ ಜೊತೆ, ದಕ್ಷಿಣ ಹಾಗೂ ಪಶ್ಚಿಮಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಜೊತೆ ಹಾಗೂ ಪೂರ್ವಕ್ಕೆ ಸಿಯಾಚಿನ್ ಹಿಮಪ್ರದೇಶದ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ಶೆಕ್ಸ್ಗಾಮ್ ಕಣಿವೆ ಪ್ರಸ್ತುತ ಚೀನಾದ ಕ್ಸಿನ್ಜಿಯಾಂಗ್ ಪ್ರಾಂತ್ಯದ ಭಾಗವಾಗಿದೆ. ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಅನ್ನುವಂಥ ಹೆಗ್ಗಳಿಕೆಯ ಸಿಯಾಚಿನ್ ಗ್ಲೇಷಿಯರ್ ಸಮೀಪವೇ ಈ ಶೆಕ್ಸ್ಗಾಮ್ ವ್ಯಾಲಿ ಇದೆ. ಇಲ್ಲಿಂದ ಶತ್ರು ದೇಶಗಳಾದಂಥ ಚೀನಾ ಮತ್ತು ಪಾಕ್ ಚಟುವಟಿಕೆಯ ಮೇಲೆ ಕಣ್ಣಿಡೋಕೆ ಇಂಡಿಯನ್ ಆರ್ಮಿಗೆ ಅನುಕೂಲ. ಹಾಗಾಗಿ ಸೇನಾ ಕಾರ್ಯತಂತ್ರದ ಭಾಗವಾದಂತಹ ಭಾರತಕ್ಕೆ ಈ ಶೆಕ್ಸ್ಗಾಮ್ ವ್ಯಾಲಿ ಅತ್ಯಂತ ಮಹತ್ವದ ಹಾಗೂ ಆಯಕಟ್ಟಿನ ಜಾಗ ಅನ್ನಿಸ್ಕೊಂಡಿದೆ. ಶೆಕ್ಸ್ಗಾಮ್ ಕಣಿವೆಯನ್ನು ಟ್ರಾನ್ಸ್ ಕಾರಕೋರೋ ಟ್ರ್ಯಾಕ್ ಅಂತಲೂ ಕೂಡ ಕರೀತಾರೆ. ಇದು ಕಾರಕೋರಂ ಶ್ರೇಣಿಯ ಉತ್ತರಕ್ಕಿರುವಂಥ ಎತ್ತರದ ಕಣಿವೆ ಪ್ರದೇಶವಾಗಿದೆ. ಈ ಶೆಕ್ಸ್ಗಾಮ್ ವ್ಯಾಲಿಯ POKಯ ಹುಂಜಾಗಿಲ್ಟಿಯ ಪ್ರದೇಶದಲ್ಲಿದೆ. ಈ ಕಣಿವೆಯ ವಿಸ್ತೀರ್ಣ ಸುಮಾರು 5180 ಕಿಲೋಮೀಟರ್ನಷ್ಟಿದೆ. ಆದರೆ ಈ ಕಣಿವೆ ಪ್ರದೇಶ ತನಗೆ ಸೇರಿದ್ದು ಅನ್ನೋದು ಭಾರತದ ವಾದ. ಆದರೆ 1963ರ ಒಪ್ಪಂದದಂತೆ ಇದು ನಮಗೆ ಸೇರಿದ್ದು ಅಂತ ಚೀನಾ ವಾದಿಸುತ್ತೆ. 1963ರಲ್ಲಿ ಪಾಕಿಸ್ತಾನ ಎರಡು ರಾಷ್ಟ್ರಗಳ ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಳೋ ಭಾಗವಾಗಿ ಈ ಕಣಿವೆಯನ್ನು ಚೀನಾಕ್ಕೆ ಬಿಟ್ಟುಕೊಡ್ತು. ಇದೇ ಈಗ ವಿವಾದದ ಮೂಲವಾಗಿದೆ. ಈ ಕಣಿವೆ ತನಗೆ ಸೇರಿದ್ದು ಅಂತ ಭಾರತ ವಾದಿಸುತ್ತೆ. ಆದರೆ ಚೀನಾ ಪಾಕ್ ಒಪ್ಪಂದದಂತೆ ಇದು ತನಗೆ ಸೇರಿದ್ದು ಅನ್ನೋದು ಚೀನಾದ ವಾದ. ಹಾಗಾಗಿ ಶೆಕ್ಸ್ಗಾಮ್ ಪ್ರದೇಶದಲ್ಲಿ ಕಾನೂನುಬದ್ಧ ಹಕ್ಕು ಯಾರದ್ದು ಅನ್ನೋದೇ ವಿವಾದದ ಕೇಂದ್ರ ಬಿದ್ದು. ಜೊತೆಗೆ ಪಾಕ್ ಈ ಪ್ರದೇಶವನ್ನು ಚೀನಾಕ್ಕೆ ಬಿಟ್ಟುಕೊಟ್ಟ ಬಳಿಕ ಚೀನಾ ಆ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯವನ್ನು ಶುರು ಮಾಡಿದೆ. ಡ್ರ್ಯಾಗನ್ನ ಈ ನಡೆ ಭಾರತದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. 2024ರಲ್ಲಿ ಚೀನಾ ಇಲ್ಲಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಶುರು ಮಾಡಿತ್ತು. ಆಗ ಭಾರತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ ಚೀನಾ ಆ ಕಾರ್ಯವನ್ನು ಸ್ಥಗಿತಗೊಳಿಸಿತ್ತು. ಆದರೆ ಕಣಿವೆ ಪ್ರದೇಶದಲ್ಲಿ ಈಗ ಮತ್ತೆ ಚೀನಾದ ಆಟೋಟೋಪ ಶುರುವಾಗಿದೆ. ಮೂಲಗಳ ಪ್ರಕಾರ ಚೀನಾ ಈಗಾಗಲೇ ಈ ಭಾಗದಲ್ಲಿ 75 ಕಿಲೋಮೀಟರ್ ಸರ್ವ ಋತು ರಸ್ತೆ ನಿರ್ಮಾಣವನ್ನು ಮಾಡಿದೆ ಎನ್ನಲಾಗ್ತಾ ಇದೆ. ಆದರೆ ಚೀನಾದ ನಡೆಗೆ ಭಾರತ ಸರ್ಕಾರ ಕಿಡಿಕಾರಿದೆ. 1963ರಲ್ಲಿ ಪಾಕ್ ಚೀನಾ ನಡುವೆ ನಡೆದಂಥ ಒಪ್ಪಂದವನ್ನು ಯಾವತ್ತೂ ಕೂಡ ಮಾನ್ಯ ಮಾಡಿಲ್ಲ ಅಂತ ಭಾರತ ಸರ್ಕಾರ ತಿರುಗೇಟು ನೀಡಿದೆ.
ಇದಕ್ಕೆ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ನೀಡಿತ್ತು. ಪಾಕ್ ಚೀನಾ ಒಪ್ಪಂದವನ್ನ ಭಾರತ ಅಧಿಕೃತ ಅಂತ ಯಾವತ್ತೂ ಕೂಡ ಒಪ್ಪಿಲ್ಲ. ಭಾರತ ವಿಭಜನೆಯ ಬಳಿಕ ಪಿಒಕೆಯನ್ನ ಅಕ್ರಮವಾಗಿ ಪಾಕ್ ತನ್ನ ವಶದಲ್ಲಿ ಇಟ್ಕೊಂಡಿದೆ. ಈ ಭಾಗದಲ್ಲಿ ಹಾದು ಹೋಗುವಂತ ಸಿಪಿಇಸಿ ಯೋಜನೆಯನ್ನೇ ನಾವು ಒಪ್ಪಿಲ್ಲ. ಹೀಗಾಗಿ ಶಕ್ಸ್ಗಾಮ್ ವ್ಯಾಲಿಯಲ್ಲಿನ ಚೀನಾ ನಡೆ ಒಪ್ಪೋಕೆ ಸಾಧ್ಯವಿಲ್ಲ. ಕಣಿವೆಯಲ್ಲಿನ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಹೇಳ್ತಾ ಇದೆ ಭಾರತ. ಐತಿಹಾಸಿಕವಾಗಿ ರಾಜ ಹರಿಸಿಂಗ್ ಆಳ್ವಿಕೆಯಲ್ಲಿದ್ದಂಥ ಜಮ್ಮು ಕಾಶ್ಮೀರದ ಭಾಗವಾಗಿತ್ತು ಶಕ್ಸ್ಗಾಮ್ ಕಣಿವೆ. ಆದರೆ 1947ರಲ್ಲಿ ಭಾರತದ ವಿಭಜನೆ ಬಳಿಕ ಪಾಕ್ ಈ ಭಾಗವನ್ನು ಅಕ್ರಮವಾಗಿ ವಶದಲ್ಲಿ ಇಟ್ಕೊಂಡಿದೆ. ಅದಾದ ಬಳಿಕ 1963ರ ಒಪ್ಪಂದದಲ್ಲಿ ಈ ವ್ಯಾಲಿಯನ್ನು ಚೀನಾಗೆ ಬಿಟ್ಕೊಟ್ಟಿದೆ ಈ ಪಾಕ್. ಆದರೆ ಇದಕ್ಕೆ ಭಾರತ ಯಾವತ್ತೂ ಕೂಡ ಮಾನ್ಯತೆಯನ್ನು ನೀಡಿಲ್ಲ. ಆದರೆ ಈಗ ಇದೇ ಶಕ್ಸ್ಗಾಮ್ ವ್ಯಾಲಿ ವಿಚಾರಕ್ಕೆ ಎರಡೂ ದೇಶಗಳ ನಡುವೆ ಬೆಂಕಿ ಹತ್ಕೊಂಡಿದೆ. ಇದಕ್ಕೆ ಭಾರತ ಸರ್ಕಾರ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಆದರೆ ಪಿಒಕೆನಲ್ಲಿ ಹಾದು ಹೋಗುವಂಥ ಸಿಪಿಇಸಿ ಯೋಜನೆಗೆ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಚೀನಾ ಇದಕ್ಕೆ ಕ್ಯಾರೆ ಅಂತಿಲ್ಲ. ಹಾಗಾಗಿ ಈಗ ಶಕ್ಸ್ಗಾಮ್ ವಿಷಯಕ್ಕೆ ಚೀನಾ ಭಾರತದ ವಿರೋಧವನ್ನು ಎಷ್ಟರ ಮಟ್ಟಿಗೆ ಮಾನ್ಯ ಮಾಡುತ್ತೆ, ಭಾರತ ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.